ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ಭಾಗವನ್ನ ನೋಡ್ತಾ ಇದ್ದೀವಿ. ಅಧ್ಯಾಯ 8 ವಚನ 1-3. ಹೌದು, ಇದರ ಜೊತೆಗೆ ಈ ವಚನಗಳ ಮೇಲೆ ಆಧಾರಿತವಾದ ಒಂದು ಧ್ಯಾನ ಲೇಖನ ಕೂಡ ನಮ್ಮ ಚರ್ಚೆಗೆ ಆಧಾರ. ನಮ್ಮ ಗಮನ ಇವತ್ತು ಯೇಸುಕ್ರಿಸ್ತನ ಸೇವಾ ಕಾರ್ಯ ಮತ್ತೆ ಆತನಿಗೆ ಬೆಂಬಲ ಕೊಟ್ಟ ಮಹಿಳೆಯರ ಪಾತ್ರದ ಮೇಲೆ ಇರುತ್ತೆ. ಇದು ಅಷ್ಟಾಗಿ ಚರ್ಚೆಗೆ ಬರದೇ ವಿಷಯ ಅಲ್ವಾ? ಹೌದು, ಖಂಡಿತ. ಸಾಮಾನ್ಯವಾಗಿ ಶಿಷ್ಯರ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ಮಹಿಳೆಯರ ಕೊಡುಗೆ ಅಪಾರ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಈ ವಚನಗಳ ಹಿನ್ನೆಲೆ ಏನು, ಯಾಕಿವು ಮುಖ್ಯ, ಅಂದ್ರೆ ಅಂದಿನ ಕಾಲಕ್ಕೆ ಮತ್ತೆ ಇವತ್ತಿಗೂ ಇದರ ಪ್ರಸ್ತುತತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಲೂಕ 8ನೇ ಅಧ್ಯಾಯ 1ನೇ ವಚನ. ತರುವಾಯ ಯೇಸು ಸ್ವಾಮಿ ಹಳ್ಳಿಯಾಗಿ ಮತ್ತು ಪಟ್ಟಣವಾಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಸುತ್ತಿ ತಿರುಗುತ್ತಿದ್ದರು. ಅವರ ಸಂಗಡ 12 ಮಂದಿ ಶಿಷ್ಯರೂ ಇದ್ದರು. ಇಲ್ಲಿ ಗಮನಿಸಬೇಕಾದದ್ದು, ಯೇಸು ತಾವೇ ಜನರ ಹತ್ರ ಹೋಗ್ತಿದ್ರು. ಹೌದು, ಅದು ಬಹಳ ಮುಖ್ಯವಾದ ಅಂಶ. ಆ ಕಾಲದ ಬೇರೆ ಗುರುಗಳ ಹಾಗೆ ತಮ್ಮ ಹತ್ತಿರ ಜನ ಬರ್ಲಿ ಅಂತ ಕಾಯ್ತಾ ಇರಲಿಲ್ಲ. ತಾವೇ ಸಕ್ರಿಯವಾಗಿ ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಹೋಗ್ತಿದ್ರು. ಆ ಸಂದೇಶ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾಳಜಿ ಇರಬೇಕು ಅಲ್ವಾ? ಖಂಡಿತ. ಮತ್ತು ಅವರೊಟ್ಟಿಗೆ ಆ 12 ಶಿಷ್ಯರೂ ಕೂಡ ಇದ್ರು. ಅಂದ್ರೆ ಇದು ಒಂಥರ ತಂಡದ ಕೆಲಸ. ಸರಿ, ಇನ್ನು ಆ ಸಂದೇಶ ದೇವರ ರಾಜ್ಯದ ಸುವಾರ್ತೆ. ನಮ್ಮ ಧ್ಯಾನ ಲೇಖನ ಇದನ್ನ ಚೆನ್ನಾಗಿ ವಿವರಿಸುತ್ತೆ. ಪ್ರೀತಿ, ಶಾಂತಿ, ನ್ಯಾಯ ಮತ್ತು ಕ್ಷಮೆ ಇರುವ ಒಂದು ಸ್ಥಿತಿ ಅಥವಾ ಸ್ಥಳ ಅಂತ. ಹೌದು, ಇದು ಕೇವಲ ಪಾರಲೌಕಿಕ ವಿಷಯ ಅಲ್ಲ. ದೇವರ ರಾಜ್ಯ ಅಂದ್ರೆ ಅದು ಮೌಲ್ಯಗಳ ಒಂದು ವ್ಯವಸ್ಥೆ. ದೇವರು ಹೇಗೆ ಆಳಲು ಇಚ್ಛಿಸುತ್ತಾನೆ ಅನ್ನೋದು. ಅದು ದಬ್ಬಾಳಿಕೆ ಅಲ್ಲ, ಬದಲಿಗೆ ಪ್ರೀತಿ, ನ್ಯಾಯ, ಶಾಂತಿ, ಕ್ಷಮೆ. ಇದು ಯೇಸು ಜನರ ಮಧ್ಯೆ ತರ್ತಾ ಇದ್ದ ವಾಸ್ತವತೆ. ಅಂದ್ರೆ ರೋಗವಾಸಿ ಮಾಡೋದು, ತುಳಿತಕ್ಕೊಳಗಾದವರ ಪರ ನಿಲ್ಲೋದು, ಕ್ಷಮೆ ಕೊಡೋದು, ಇವೆಲ್ಲ ಅದರ ಭಾಗವೇ? ಖಂಡಿತವಾಗಿಯೂ. ದೇವರ ರಾಜ್ಯವನ್ನ ಅವರು ಮಾತು ಮತ್ತು ಕೃತಿ ಎರಡರಲ್ಲೂ ತೋರಿಸ್ತಾ ಇದ್ರು. ಮತ್ತೆ ಅವರು ಒಬ್ರೇ ಇರ್ಲಿಲ್ಲ, 12 ಮಂದಿ ಶಿಷ್ಯರೂ ಇದ್ರು. ಇದು ಸಮುದಾಯದ ಪ್ರಯತ್ನ ಅಂತ ಹೇಳ್ಬೋದಾ? ಹೌದೌದು. ಆ ಶಿಷ್ಯರು ಕೇವಲ ಕೇಳುಗರಲ್ಲ, ಅವರು ಕಲಿಯುತ್ತಿದ್ದರು, ಸೇವೆಯಲ್ಲಿ ಭಾಗಿಯಾಗುತ್ತಿದ್ದರು. ಮುಂದೆ ಚರ್ಚ್ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಆರಂಭಿಕ ಮಾದರಿ ಇದ್ದ ಹಾಗೆ. ಸಮುದಾಯ ಕೇಂದ್ರಿತ ಸೇವೆ. ನಮ್ಮ ಧ್ಯಾನ ಲೇಖನ ಇಲ್ಲಿ ಒಂದು ಪ್ರಶ್ನೆ ಕೇಳುತ್ತೆ ನೋಡಿ. ಯೇಸುಸ್ವಾಮಿ ನಿಮ್ಮ ಹತ್ತಿರ ಬರಲು ಎಷ್ಟೊಂದು ಆಸಕ್ತಿಯುಳ್ಳವರಾಗಿದ್ದರು. ನೀವು ಅವರ ಧ್ವನಿಯನ್ನು ಕೇಳಲು ಸಿದ್ಧರಿದ್ದೀರಾ? ಇದು ಇತಿಹಾಸದಿಂದ ನಮಗೆ ಬರುವ ಒಂದು ನೇರವಾದ ಪ್ರಶ್ನೆ ಅನಿಸುತ್ತೆ. ಹೌದು. ಯೇಸುವಿನ ಆಸಕ್ತಿಗೆ ನಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳುತ್ತೆ. ಆ ಧ್ವನಿ ಅಂದ್ರೆ ಆ ಪ್ರೀತಿ, ಶಾಂತಿ, ಕ್ಷಮೆಯ ಸಂದೇಶವೇ. ಆ ಧ್ಯಾನದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ನಿಮ್ಮ ಜೀವನದಲ್ಲಿ ಶಾಂತಿ, ಪ್ರೀತಿ ಮತ್ತು ಕ್ಷಮೆಯನ್ನು ನೀವು ಕಂಡುಕೊಂಡಿದ್ದೀರಾ? ಅಂದ್ರೆ ಆ ದೇವರ ರಾಜ್ಯದ ಅನುಭವ ನಮ್ಮೊಳಗೆ ಇದೆಯಾ ಅಂತ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಸರಿ, ಈಗ 2ನೇ ಮತ್ತು 3ನೇ ವಚನಗಳಿಗೆ ಬರೋಣ. ಇಲ್ಲಿ ವಿಷಯ ಇನ್ನೂ ಆಸಕ್ತಿಕರ ಆಗುತ್ತೆ. ದುರಾತ್ಮಗಳು ಮತ್ತು ರೋಗಗಳಿಂದ ಸ್ವಸ್ಥರಾದ ಕೆಲವು ಸ್ತ್ರೀಯರೂ ಸಹ ಅವರ ಸಂಗಡ ಇದ್ದರು ಅಂತ ಹೇಳುತ್ತೆ. ನಿರ್ದಿಷ್ಟವಾಗಿ ಹೆಸರುಗಳು ಇವೆ. ಮಗ್ದಲೇನಳೆಂಬ ಮರಿಯಳು, ಯೋಹಾನಳು, ಸೂಸನ್ನಳು ಮತ್ತೆ ಇತರ ಅನೇಕ ಸ್ತ್ರೀಯರು. ಹೌದು, ಇದು ನಿಜಕ್ಕೂ ಗಮನಾರ್ಹ. ಮೊದಲನೆಯದಾಗಿ, ಈ ಮಹಿಳೆಯರಲ್ಲಿ ಕೆಲವರು ಯೇಸುವಿನಿಂದ ವೈಯಕ್ತಿಕವಾಗಿ ಬಿಡುಗಡೆ ಹೊಂದಿದವರು. ಮಗ್ದಲದ ಮರಿಯಳ ಉದಾಹರಣೆ ನೋಡಿ. 7 ದುರಾತ್ಮಗಳು ಬಿಟ್ಟು ಹೋದವಳು. ಅವರ ಹಿಂಬಾಲಿಸುವಿಕೆಗೆ ಒಂದು ಆಳವಾದ ವೈಯಕ್ತಿಕ ಕಾರಣ, ಒಂದು ಕೃತಜ್ಞತೆ ಇತ್ತು. ನಿಜ. ಇನ್ನು ಯೋಹನ್ನಳ ಬಗ್ಗೆ ಹೇಳ್ಬೇಕಂದ್ರೆ, ಹೆರೋದನ ಆಡಳಿತದಲ್ಲಿ ನಿರ್ವಾಹಕನಾಡಿದ್ದ ಕೂಜನನ ಹೆಂಡತಿ ಅಂಟ ಇದೆ. ಅಂದ್ರೆ ಸಮಾಜದ ಉನ್ನತ ಸ್ತರದಿಂದ ಬಂದವರು ಇದ್ರು. ಖಂಡಿತ. ಇದು ಯೇಸುವಿನ ಅನುಯಾಯಿ ಬಳಗ ಎಷ್ಟು ವೈವಿಧ್ಯಮಯವಾಗಿತ್ತು ಅಂತ ತೋರಿಸುತ್ತೆ. ಹೆರೋದನ ಆಸ್ಥಾನಕ್ಕೆ ಹತ್ತಿರವಿದ್ದ ಒಬ್ಬ ಮಹಿಳೆ ಈ ಸಂಚಾರಿ ಬೋಧಕನ ಗುಂಪಲ್ಲಿದ್ರು ಅಂದ್ರೆ ಅದು ಆ ಕಾಲಕ್ಕೆ ಅಸಾಮಾನ್ಯವೇ ಸರಿ. ಮತ್ತೆ ಈ ರೀತಿ ಹೆಸರುಗಳನ್ನು ನಿರ್ದಿಷ್ಟವಾಗಿ ಹೇಳಿರೋದು ಕೂಡ ಮುಖ್ಯ. ಇವರು ಕೇವಲ ಅನಾಮಧೇಯರಲ್ಲ, ಪ್ರಮುಖ ವ್ಯಕ್ತಿಗಳು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಅಂಶ 3ನೇ ವಚನದಲ್ಲಿರೋದು. ಈ ಮಹಿಳೆಯರು ತಮ್ಮ ಹಣದಿಂದ ಅವರಿಗೆ ಸಹಾಯ ಮಾಡಿದ್ರು. ಕೇವಲ ಜೊತೆಗಿರ್ಲಿಲ್ಲ, ಆರ್ಥಿಕವಾದಿ ಬೆಂಬಲ ನೀಡಿದ್ರು. ಹೌದು, ಇದು ಬಹಳ ದೊಡ್ಡ ವಿಷಯ.
ಆ ಕಾಲದ ಸಾಮಾಜಿಕ ಸನ್ನಿವೇಶದಲ್ಲಿ ನೋಡಿದ್ರೆ ಇದೊಂದು ಕ್ರಾಂತಿಕಾರಕ ನಡೆನೇ ಹೌದು. ಯಾಕಂದ್ರೆ ಮೊದಲನೇದಾಗಿ ಮಹಿಳೆಯರು ಈ ರೀತಿ ಸಾರ್ವಜನಿಕವಾಗಿ ಒಬ್ಬ ಪುರುಷ ಗುರುವಿನ ಜೊತೆ ತಿರುಗಾಡೋದೇ ಕಷ್ಟವಾಗಿತ್ತು. ಹೌದು. ಅದರ ಜೊತೆಗೆ ತಮ್ಮ ಸ್ವಂತ ಸಂಪನ್ಮೂಲದಿಂದ, ತಮ್ಮ ದುಡ್ಡಿನಿಂದ ಆ ಗುಂಪಿಗೆ ಆರ್ಥಿಕ ಬೆಂಬಲ ಕೊಡೋದು. ಆ ಕಾಲದಲ್ಲಿ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಬಹಳ ಸೀಮಿತವಾಗಿತ್ತು. ಬಹುಶಃ ಇವರು ಸ್ವಲ್ಪ ಅನುಕೂಲಸ್ಥರಾಗಿರ್ಬೋದು ಅಥವಾ ತಮ್ಮದೇ ಆದ ಆದಾಯ ಹೊಂದಿರ್ಬೋದು. ಹಾಗಾದ್ರೆ ಈ ಹಣದಿಂದ ಸಹಾಯ ಮಾಡುವುದು ಅಂದ್ರೆ ಬರೀ ದುಡ್ಡು ಕೊಡೋದಾ ಅಥವಾ ಅದಕ್ಕಿಂತ ಹೆಚ್ಚಿನ ಅರ್ಥ ಇರಬಹುದಾ? ಒಳ್ಳೆ ಪ್ರಶ್ನೆ. ಮೂಲ ಗ್ರೀಕ್ ಪದ ಹೈಪಾರ್ಹೊಂತೋನ್ ಅಂದ್ರೆ ತಮ್ಮಲ್ಲಿ ಇದ್ದದ್ದರಲ್ಲಿ ಅಂತ ಅರ್ಥ. ಅದು ಹಣ ಆಗಿರ್ಬೋದು ಅಥವಾ ಆಹಾರ, ಬಟ್ಟೆ, ವಸತಿ ವ್ಯವಸ್ಥೆ ಮಾಡೋದು. ಒಂದು ರೀತಿಯಲ್ಲಿ ಪೋಷಕತ್ವ ಅಂತ ಕರೀಬೋದು. ಆದರೆ ಇದು ಸಾಮಾನ್ಯ ಪೋಷಕತ್ವ ಅಲ್ಲ. ಇಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಸಂಪನ್ಮೂಲಗಳನ್ನ ಒಂದು ಧಾರ್ಮಿಕ ಚಳವಳಿಗೆ ಕೊಡ್ತಾ ಇದ್ರು. ಹೌದು, ಕೇವಲ ಅನುಯಾಯಿಗಳಲ್ಲ, ಸಕ್ರಿಯ ಪಾಲುದಾರರು. ಖಂಡಿತ. ನಮ್ಮ ಧ್ಯಾನ ಲೇಖನ ಕೂಡ ಇದನ್ನೇ ಹೇಳುತ್ತೆ. ಯೇಸುಸ್ವಾಮಿಯ ಸೇವೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪಾತ್ರವಿತ್ತು ಮತ್ತು ಮಹಿಳೆಯರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆಮೇಲೆ ನಮಗೊಂದು ಪ್ರಶ್ನೆ ಕೇಳುತ್ತೆ, ನಿಮ್ಮ ಪ್ರೀತಿ, ಹಣ, ಸಮಯ ಮತ್ತು ಸಾಮರ್ಥ್ಯಗಳನ್ನು ದೇವರಿಗಾಗಿ ಹೇಗೆ ಉಪಯೋಗಿಸಬಹುದು ಅಂತೆ? ಹೌದು, ಆ ಪ್ರಶ್ನೆ ಕೊಡುಗೆಯ ಪರಿಕಲ್ಪನೆಯನ್ನ ವಿಸ್ತರಿಸುತ್ತೆ. ಹಣ ಅಷ್ಟೇ ಅಲ್ಲ, ಸಮಯ, ಸಾಮರ್ಥ್ಯ, ಪ್ರೀತಿ ಇವೆಲ್ಲವೂ ಬೆಲೆಬಾಳುವ ಕೊಡುಗೆಗಳೇ. ಯೇಸುವಿನ ಸುತ್ತ ಇದ್ದ ಆ ಸಮುದಾಯ ವಿಭಿನ್ನ ಕೊಡುಗೆಗಳನ್ನ ಸ್ವೀಕರಿಸಿತು, ಅದರ ಮೇಲೆ ನಿಂತಿತ್ತು. ನಿಜ. ಕೆಲವರು ಬೋಧಿಸಿದ್ರು, ಕೆಲವರು ಕಲಿತರು, ಇನ್ನು ಕೆಲವರು ಈ ರೀತಿ ಬೆಂಬಲಿಸಿದ್ರು. ಹೌದು, ಇವತ್ತಿಗೂ ಇದು ಪ್ರಸ್ತುತ. ನಾವು ಹೇಗೆಲ್ಲ ನಮ್ಮ ಸಮುದಾಯಕ್ಕೆ, ಒಂದು ಉದ್ದೇಶಕ್ಕೆ ಕೊಡುಗೆ ನೀಡಬಹುದು ಅಂತ ಯೋಚನೆ ಮಾಡಬೇಕು. ಮುಖ್ಯವಾದದ್ದು ಎಷ್ಟು ಕೊಡ್ತೀವಿ ಅನ್ನೋದಕ್ಕಿಂತ ತಮ್ಮಲ್ಲಿ ಇರೋದನ್ನು ಪ್ರೀತಿಯಿಂದ ಕೊಡೋದು. ಹಾಗಾದ್ರೆ ಒಟ್ಟಾರೆಯಾಗಿ ಈ 3 ವಚನಗಳಿಂದ ನಮಗೆ ಸಿಗುವ ಚಿತ್ರಣ ಏನು? ಯೇಸುವಿನ ಸೇವೆ ಹೇಗಿತ್ತು? ಹೌದು, ತುಂಬ ಕ್ರಿಯಾಶೀಲವಾಗಿತ್ತು, ಸಂಚಾರಾಗಿತ್ತು, ಸಮುದಾಯವನ್ನ ಅವಲಂಬಿಸಿತ್ತು. ಅದು ಜನರ ಹತ್ರ ಹೋಗಿ ದೇವರ ರಾಜ್ಯದ ಮೌಲ್ಯಗಳನ್ನ, ಪ್ರೀತಿ, ಶಾಂತಿ, ಕ್ಷಮೆ ಬರೀ ಹೇಳಿಲ್ಲ, ತೋರಿಸ್ಕೊಡ್ತು. ಮತ್ತೆ ಈ ಸೇವೆ ನಡೆಯೋಕೆ ಒಂದು ವಿಸ್ತೃತ ಬೆಂಬಲ ವ್ಯವಸ್ಥೆ ಇತ್ತು. ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿತ್ತು, ಸಕ್ರಿಯವಾಗಿ, ಆರ್ಥಿಕವಾಗಿ. ಇದು ಪರಸ್ಪರ ಅವಲಂಬನೆ ಒಂದು ಮಾದರಿ ಅನ್ಬೋದಾ? ಖಂಡಿತವಾಗಿಯೂ ವೈವಿಧ್ಯಮಯ ಕೊಡುಗೆಗಳ ಮೇಲೆ ನಿಂತಿದ್ದ ಮಾದರಿ. ಇನ್ನು ನಮ್ಮ ಮೂಲ ಧ್ಯಾನ ಲೇಖನ ಅದು ಐತಿಹಾಸಿಕ ವಿವರಣೆ ಜೊತೆಗೆ ವೈಯಕ್ತಿಕ ಚಿಂತನೆಗೂ ಒತ್ತು ಕೊಡೋಕೆ. ಯೇಸುವಿನ ಧ್ವನಿಗೆ ಕಿವಿ ಕೊಡೋದು, ನಮ್ಮ ಜೀವನದಲ್ಲಿ ಆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋದು, ನಮ್ಮ ಪಾತ್ರ ಏನು ಅಂತ ಕಂಡುಕೊಳ್ಳೋದು. ಹೌದು, ಇತಿಹಾಸ ಮತ್ತು ಆಧ್ಯಾತ್ಮಿಕತೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಇಲ್ಲಿ. ಲೂಕ ಬಹುಶಃ ಇದನ್ನ ಬರೆದಿದ್ದೇ ಅಂದಿನ ಚರ್ಚ್ಗೆ ನೆನಪಿಸ್ಲಿಕ್ಕೆ ಇರಬೇಕು. ಎಲ್ಲರ ಪಾಲ್ಗೊಳ್ಳುವಿಕೆ, ಎಲ್ಲರ ಕೊಡುಗೆ ಮುಖ್ಯ ಅನ್ನೋ ಸಂದೇಶವನ್ನ ಕೊಡ್ಲಿಕ್ಕೆ. ಒಟ್ಟಿನಲ್ಲಿ ಲೂಕ 5.1 ಮತ್ತು 3 ಈ ಚಿಕ್ಕ ಭಾಗ ಯೇಸುವಿನ ಸೇವೆಯ ಹಿಂದಿದ್ದ ಒಂದು ದೊಡ್ಡ ಸಹಕಾರಿ ವಾಸ್ತವವನ್ನ ನಮಗೆ ತೋರಿಸುತ್ತೆ. ಅದು ಕೇವಲ ಒಬ್ಬ ವ್ಯಕ್ತಿಯ ಕೆಲಸ ಆಗಿರ್ಲಿಲ್ಲ, ಅದೊಂದು ಜೀವಂತ ಸಮುದಾಯ. ಪುರುಷರು, ಮಹಿಳೆಯರು ತಮ್ಮೆಲ್ಲ ಸಂಪನ್ಮೂಲಗಳನ್ನ ಬಳಸಿ ಒಂದು ಹೊಸ ರೀತಿಯ ಸಮಾಜ ಕಟ್ಟೋಕೆ ಪ್ರಯತ್ನಿಸ್ತಾ ಇದ್ರು. ಕೊನೆಯದಾಗಿ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಕೇಳೋಣವೇ? ಖಂಡಿತ. ಈ ಮೂಲದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಹಾಯ ಮಾಡಿದ್ರು ಅಂತ ಸ್ಪಷ್ಟವಾಗಿದೆ. ನಾವು ಮಾತಾಡದಾಗೆ ಆ ಕಾಲಕ್ಕೆ ಇದು ಅಸಾಮಾನ್ಯ. ಹಾಗಾದರೆ ಯೋಚಿಸಿ ನೋಡಿ, ಈ ರೀತಿ ಸಾರ್ವಜನಿಕವಾಗಿ, ಆರ್ಥಿಕವಾಗಿ ಒಬ್ಬ ಅಸಾಂಪ್ರದಾಯಿಕ ನಾಯಕನ ಜೊತೆ ಗುರುತಿಸಿಕೊಂಡಿದ್ದಕ್ಕೆ ಈ ಮಹಿಳೆಯರು, ಅದರಲ್ಲೂ ಯೋಹಾನಳಂತಹ ಉನ್ನತ ಸ್ಥಾನದಲ್ಲಿದ್ದವರು, ಏನೆಲ್ಲ ಎದುರಿಸಿರ್ಬೋದು. ಅಂದ್ರೆ ತಮ್ಮ ಕುಟುಂಬದಿಂದ, ಸಮಾಜದಿಂದ ವಿರೋಧ, ಟೀಕೆ ಅಥವಾ ಬೇರೆ ರೀತಿಯ ಅಪಾಯಗಳು. ಹೌದು. ಅವರ ಈ ಕೊಡುಗೆಯ ಹಿಂದೆ ಅವರು ತೆತ್ತ ಬೆಲೆ ಎಷ್ಟಿರ್ಬೋದು? ಇದನ್ನ ಮೂಲ ನೇರವಾಗಿ ಹೇಳಲ್ಲ, ಆದರೆ ಅವರ ಧೈರ್ಯ, ಅವರ ಬದ್ಧತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ಅನ್ಸುತ್ತೆ. ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಅವರ ನಂಬಿಕೆ ಕೇವಲ ಅನುಕೂಲಕರ ಪರಿಸ್ಥಿತಿಯಲ್ಲಿ ಮಾತ್ರ ಇರಲಿಲ್ಲ, ಸಂಭಾವ್ಯ ಕಷ್ಟಗಳ ಮಧ್ಯೆಯೂ ಇತ್ತು. ಬಹಳ ಒಳ್ಳೆಯ ಚರ್ಚೆಯಾಯಿತು. ಇಲ್ಲಿಗೆ ಇದನ್ನ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.